ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 8. ಅದಕ್ಕೇನು, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ವಾರಕ್ಕೆ 2 ದಿನ ಏನು, ದಿನಾಲೂ ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಂಡು ಅವರನ್ನು ತಂದ್ರಾಯ್ತು ಅಷ್ಟೇ. ಅವನೀಗ ಜೋರಾಗಿ ನಗುತ್ತಾ ಹೇಳಿದ, ಇದೀಗ ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ ಆಯಿತು. ನೀನು ಮದುವೆ ಆಗು ಅನ್ನೋ ಬದಲು ಸೊಸೆ ಬರಲಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ ಡ್ಯಾಡ್. ಇಶಾ ಇನ್ನು ಮುಂದೆ ಹೃತಿಕ್ ಜೊತೆಗಿನ ಸಂಬಂಧವನ್ನು ಕಡಿದುಕೊಳ್ಳಬೇಕೆಂದು ತಾಕೀತು ಮಾಡಿದರು. ಈಶ್ವರ್ ಮತ್ತು ಗೀತಾ ದಂಪತಿಗಳು ತಾವು ತೋರಿಸಿದ ಹುಡುಗನೊಂದಿಗೆ ಇಶಾ ಮದುವೆ ಮಾಡುವುದಾಗಿ ಹೇಳಿದರು. ಗೀತಾ ಅವರಿಗೇನೋ ಇಶಾ ಮತ್ತು ಆಯುಷ್ ಜೋಡಿ ಚೆನ್ನಾಗಿದೆ ಎಂದೇ ಅನಿಸುತ್ತಿತ್ತು. ಈಶ್ವರ್ ಅವರಿಗೆ ಈಗಲೇ ಯಾವ ನಿರ್ಧಾರಕ್ಕೂ ಬರಲಾಗುತ್ತಿರಲಿಲ್ಲ. ಮಡಿಕೇರಿಯಿಂದ ಬಂದ ಬಳಿಕ ಇಚ್ಛಾ ಅನಂತರಾಮ್ ಅವರಿಗೆ ಲೆಕ್ಕಪತ್ರಗಳ ವಿವರಗಳನ್ನು ನೀಡಿ ಗಿರಿಧರ್ ಅವರಿಗೆ ಮಾಡಿದ ಮೋಸದ ಬಗ್ಗೆಯೂ ತಿಳಿಸಿದಳು. ಗಿರಿಧರ್ ಬಗ್ಗೆ ಅನಂತರಾಮ್ ಅವರಿಗೆ ಮೊದಲೇ ಸಂಶಯವಿತ್ತು. ಈಗ ಸ್ಪಷ್ಟವಾಯಿತು. ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ನಿನ್ನ ಉಪಕಾರವನ್ನು ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಒಂದಲ್ಲ 2 ಸಲ ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ದೀಯಾ ಅಂಕಲ್. ನಿಮ್ಮದು ದೊಡ್ಡ ಮಾತು. ನಾನು ಅಂಥ ಕೆಲಸ ಏನೂ ಮಾಡಿಲ್ಲ. ಅಂದು ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ನನ್ನ ಹುಟ್ಟು ಗುಣ. ಅಂಕಲ್, ನನಗೊಂದು ಕೆಲಸ ಸಿಕ್ಕಿದೆ. ನಾನು ನಾಳೆಯಿಂದ ಬರೋಕ್ಕಾಗಲ್ಲ. ನಾಡಿದ್ದಿನಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಂಕಲ್, ನನಗೆ ನಿಮ್ಮ ಆಶೀರ್ವಾದ ಬೇಕು. ಇಚ್ಛಾ ಅವರ ಕಾಲಿಗೆ ರಗಿ ನಮಸ್ಕರಿಸಿದಳು. ನಿಂಗೆ ಒಳ್ಳೆಯದಾಗ್ಲಮ್ಮ. ನೀನು ಅಪರಂಜಿ. ನಿನ್ನನ್ನು ಅರ್ಥ ಮಾಡಿಕೊಳ್ಳೋ ಅಂಥ ಒಳ್ಳೆ ಹುಡುಗ ಸಿಗಲಿ ನಿಂಗೆ. ನಿನ್ನ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ. ಅವರ ಕಣ್ಣಿಂದ 2 ಹನಿ ಕಣ್ಣೀರು ಅವಳ ತಲೆಯ ಮೇಲೆ ಬಿತ್ತು. ವಾಟ್ ಅಂಕಲ್, ಅಳ್ತಾ ಇದ್ದೀರಾ? ನಾನೆಲ್ಲಿ ಹೋಗ್ತೀನಿ? ನಿಮ್ಮ ನೆನಪಾದಾಗೆಲ್ಲ ಬರ್ತಾ ಇರ್ತೀನಿ. ಹಾಗೆ ನಿಮಗೆ ನನ್ನ ನೆನಪಾದರೆ ಕರೆ ಮಾಡಿ. ಆವಾಗ ನಾನು ಬಂದೇ ಬರ್ತೀನಿ. ಬೇಜಾರು ಮಾಡ್ಕೋಬೇಡಿ ಅಂಕಲ್. ಇಚ್ಛಾ ತನ್ನ ಕೈಯಿಂದ ಅವರ ಕಣ್ಣೀರನ್ನು ಒರೆಸಿದಳು. ನಿನ್ನ ಕಳಿಸಿಕೊಡೋಕೆ ಮನಸ್ಸೇ ಇಲ್ಲಮ್ಮ ನನಗೆ. ಆದರೆ ನೀನು ಬೇರೆಯವರ ಮನೆ ಹುಡುಗಿ. ನಿನ್ನ ಇಲ್ಲಿ ಉಳಿಸಿಕೊಳ್ಳೋ ಹಕ್ಕು ನನಗೆ ಇಲ್ಲ. ಅದಕ್ಕೆ ಬೇಜಾರು. ಅವರು ಮಗನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಂದುಕೊಂಡರು. ಮಗ ಒಪ್ಪುವುದಾದರೆ ಇವಳನ್ನು ಸೊಸೆಯನ್ನಾಗಿ ಮಾಡಿ ಪರ್ಮನೆಂಟಾಗಿ ತಮ್ಮ ಮನೆಯಲ್ಲೇ ಇರಿಸಿಕೊಳ್ಳಬೇಕೆಂಬುದು ಅವರ ಆಸೆಯಾಗಿತ್ತು. ಆದರೆ ಅವನ ಮನಸ್ಸಲ್ಲೇನಿದೆಯೋ, ಇಚ್ಛಾ ಮನಸ್ಸಲ್ಲಿ ಏನಿದೆಯೋ, ಅವಳು ಈ ಮದುವೆಗೆ ಸಮ್ಮತಿಸುವಳೋ ಇಲ್ಲವೋ ಅದು ಅವರಿಗೆ ಗೊತ್ತಿರಲಿಲ್ಲ. ಬಲವಂತ ಮಾಡಲು ಸಾಧ್ಯವಿಲ್ಲ. ತಮ್ಮ ಮನಸ್ಸಲ್ಲಿರುವುದನ್ನು ಯಾರ ಮುಂದೆಯೂ ಹೇಳಿಕೊಂಡಿರಲಿಲ್ಲ ಅನಂತರಾಮ್. ಸುಮಾರು 3.5 ರಿಂದ 4 ಲಕ್ಷದಷ್ಟು ದುಡ್ಡು ಖರ್ಚಾಗಿತ್ತು. ಆದರೆ ಲೆಕ್ಕ ಕೊಟ್ಟಿರಲಿಲ್ಲ ಗಿರಿಧರ್. ಇಚ್ಛಾ ಅವರ ಕೆಲಸ ಮಾಡಿ ಮುಗಿಸಿದ್ದಳು. ಅವಳಿಗೆ ಮಾಡಿದ ಕೆಲಸಕ್ಕೆ ಸಂಬಳ ಕೊಡಬೇಕಾಗಿತ್ತು. ಸುಮಾರು 1.5 ತಿಂಗಳ ಕಾಲ ಅವಳು ಅವರಿಗಾಗಿ ಕೆಲಸ ಮಾಡಿದ್ದಳು. ಅನಂತರಾಮ್ ಅವರು ಒಂದು ಕವರನ್ನು ಅವಳಿಗೆ ತಂದುಕೊಟ್ಟರು. ಆಗಾಗ ಬರ್ತಾ ಇರಮ್ಮ ಎಂದು ಹೇಳಿದರು ಅನಂತರಾಮ್. ಅವರು ಭಾರವಾದ ಮನಸ್ಸಿನಿಂದ ಇಚ್ಛಾಳನ್ನು ಬೀಳ್ಕೊಟ್ಟಿದ್ದರು. ಅಂದು ಆಯುಷ್ ಮನೆಯಲ್ಲೇ ಇರಲಿಲ್ಲ. ಅವನಿಗೆ ವಿಷಯವನ್ನು ತಿಳಿಸಿರಲಿಲ್ಲ. ಆ ಬುಧವಾರದಿಂದ ಇಚ್ಛಾ ಹೊಸ ಕೆಲಸಕ್ಕೆ ಹೋಗತೊಡಗಿದಳು. ಅವಳಿಗೆ ಕೆಲಸವೂ ಇಷ್ಟವಾಗಿತ್ತು. ಒಳ್ಳೆಯ ಸ್ಯಾಲರಿಯೂ ಸಿಗುತ್ತಿತ್ತು. ತಾನು ಜೀವನದಲ್ಲಿ ಸೆಟಲ್ ಆಗುತ್ತಿದ್ದೇನೆ ಎಂಬ ಸಂತೋಷವಿತ್ತು ಇಚ್ಛಾಗೆ. ಗೀತಾ ಅವರು ಇಚ್ಛಾ ಬಳಿ ಅನಂತರಾಮ್ ಅವರ ಫೋನ್ ನಂಬರನ್ನು ಕೇಳಿದ್ದರು. ಇಚ್ಛಾಗೆ ಆಶ್ಚರ್ಯವಾಗಿತ್ತು. ತಾಯಿಯ ಬಳಿ ಕೇಳಿದಳು, ಯಾಕಮ್ಮ ನಿಂಗೆ ಅವರ ಫೋನ್ ನಂಬರ್? ಅದು ಇಶಾಗೆ ಅವರ ಸಂಬಂಧ ಕೇಳೋಣ ಅಂತ. ಇಚ್ಛಾ ಇಂದಿನವರೆಗೂ ಆಯುಷ್ನನ್ನು ಆ ದೃಷ್ಟಿಯಿಂದ ನೋಡಿರಲೇ ಇಲ್ಲ. ಇಚ್ಛಾ ತಾನಾಯಿತು ತನ್ನ ಕೆಲಸವಾಯಿತು ಎಂದೇ ಇದ್ದಳು. ಅವರಿಬ್ಬರ ಮಧ್ಯೆ ಮಧುರ ನೆನಪುಗಳಿಗಿಂತ ಜಗಳವೇ ಹೆಚ್ಚಾಗಿತ್ತು. ಆದರೂ ಇಚ್ಛಾಗೆ ಮನಸ್ಸಲ್ಲಿ ಏನೋ ವೇದನೆಯಾದಂತೆ ಎನಿಸಿತು. ಇಶಾಗೆ ಆಯುಷ್ ಜೊತೆ ಸಂಬಂಧ ಬೆಳೆಸಿದರೆ ತನ್ನ ಮನಸ್ಸಿಗೇಕೆ ಈ ತಳಮಳ ಎಂದು ಯೋಚಿಸಿದರೆ ಅವಳಿಗೆ ಉತ್ತರ ಸಿಗುತ್ತಿರಲಿಲ್ಲ. ಇಚ್ಛಾ ಆಗಲಿ ಆಯುಷ್ ಆಗಲಿ ಒಬ್ಬರಿಗೊಬ್ಬರು ತಾವು ಪ್ರೀತಿಸುತ್ತಿರುವುದಾಗಿ ಇದುವರೆಗೂ ಹೇಳಿಕೊಂಡಿರಲಿಲ್ಲ. ಅವನು ಅವಳನ್ನು ಈ ಮೊದಲೇ ಚುಂಬಿಸಿದ್ದ. ಆದರೆ ಅದು ಅವಳನ್ನು ನೋಯಿಸಲೇಬೇಕೆಂಬ ಉದ್ದೇಶದಿಂದ ಹೊರತು ಅವನು ಪ್ರೀತಿಸಿ ಅಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದು ಅವನು ಅವಳಿಗೆ ಕೊಟ್ಟ ಶಿಕ್ಷೆಯಾಗಿತ್ತು, ಪ್ರೀತಿಯಲ್ಲ. ಅವನಿಗೂ ತನಗೂ ಏನೂ ಸಂಬಂಧ ಇಲ್ಲ ಎಂದ ಮೇಲೆ ಅವನು ಮದುವೆಯಾದರೆ ತನಗೇನು? ತನ್ನನ್ನು ಮೊದಲ ಬಾರಿ ಚುಂಬಿಸಿದ ವ್ಯಕ್ತಿ ಅಕ್ಕನ ಗಂಡ ಭಾವ ಎಂದರೆ ಅವಳಿಗೆ ಮನಸ್ಸಿಗೆ ಏನೋ ಇರಿಸುಮುರಿಸು ಆಗುತ್ತಿತ್ತು. ಇಚ್ಛಾಗೆ ಹಳೆಯ ಘಟನೆಯೊಂದು ನೆನಪಾಗಿತ್ತು. ಅದೊಂದು ದಿನ ಹಬ್ಬಕ್ಕೆ ಅಮ್ಮ ಮತ್ತು ಮಕ್ಕಳಿಬ್ಬರು ಬಟ್ಟೆ ಅಂಗಡಿಗೆ ಹೋಗಿದ್ದರು. ಇಚ್ಛಾಗೆಂದು ಆರಿಸಿದ್ದ ಫ್ರಾಕ್ ಒಂದು ಇಶಾಗೂ ಇಷ್ಟವಾಗಿತ್ತು. ಇಬ್ಬರು ಒಂದೇ ಅಂಗಿ ಬೇಕು ಎಂದು ಹಠ ಮಾಡುತ್ತಿದ್ದರು. ಇಶಾಗೆ ಆ ಫ್ರಾಕು ಸ್ವಲ್ಪ ಚಿಕ್ಕದಾಗುತ್ತಿತ್ತು. ಆದರೆ ಗೀತಾ ಅದನ್ನು ಇಶಾಗೆ ಕೊಟ್ಟು ಬಿಟ್ಟಿದ್ದರು. ಇಚ್ಛಾಗಂದು ತುಂಬ ಬೇಸರವಾಗಿತ್ತು. ಆಗ ಅವಳಿನ್ನೂ ಚಿಕ್ಕವಳು, ರಾತ್ರಿ ಇಡೀ ಅತ್ತಿದ್ದಳು. ಆದರೆ ಇಂದೇಕೋ ಆ ಹಳೆಯ ಕಹಿ ಘಟನೆ ನೆನಪಾಗಿತ್ತು ಇಚ್ಛಾಗೆ.
ಈಶಾ ಈಗಾಗಲೇ ನೊಂದಿದ್ದಾಳೆ. ಮೊದಲೇ ಗೊತ್ತಿರುವ ಜನ. ಈ ಸಂಬಂಧ ಬೆಳೆದರೆ ಅಕ್ಕನಿಗೆ ಏನೂ ತೊಂದರೆ ಆಗದು, ಅವಳ ಜೀವನ ಸುಖವಾಗಿರಲಿ ಎಂಬುದು ಅವಳ ಹಾರೈಕೆಯೂ ಆಗಿತ್ತು. ಇಚ್ಛಾ ತನ್ನ ಮನದ ಭಾವನೆಗಳನ್ನು ಹತ್ತಿಕ್ಕಿ ಗೀತಾ ಅವರಿಗೆ ಅನಂತರಾಮ್ ಅವರ ಸೆಲ್ಫೋನ್ ನಂಬರ್ ಕೊಟ್ಟಳು. ಆ ಶನಿವಾರ ಬೆಳಗ್ಗೆ ಏಳುತ್ತಲೇ ಆಯುಷ್ ಒಳ್ಳೆಯ ಮೂಡ್ನಲ್ಲಿದ್ದ. ತನಗೆ ಇಷ್ಟವಾದ ಹಿಂದಿ ಸಿನಿಮಾ ಹಾಡನ್ನು ಗುನುಗುತ್ತಾ ಬಂದಿದ್ದ. ಭಾನುವಾರದ ಬಳಿಕ ಇಚ್ಛಾಳನ್ನು ಕಂಡಿರಲಿಲ್ಲ. ಇಂದು ಇಚ್ಛಾ ಸಿಗುತ್ತಾಳೆ ಎಂಬ ಸಂತೋಷವಿತ್ತು ಅವನಿಗೆ. ಇಚ್ಛಾಗಾಗಿ ಕಾಯುತ್ತಿದ್ದ. ಅವಳು ಬರುವ ಹೊತ್ತು ಮೀರಿದರೂ ಬಾರದಿದ್ದನ್ನು ಕಂಡು ತಂದೆ ಬಳಿ ವಿಚಾರಿಸಿಕೊಂಡ. ಡ್ಯಾಡ್, ಇವತ್ತು ನಿಮ್ಮ ಅಸಿಸ್ಟೆಂಟ್ ಬರಲ್ವಾ? ಮಗ ತಾನಾಗಿ ಇಚ್ಛಾಳನ್ನು ವಿಚಾರಿಸುತ್ತಿದ್ದಾನೆ ಎಂದಾಗ ಅನಂತರಾಮ್ ಅವರು ಮೀಸೆ ಅಡಿಯಲ್ಲಿ ನಗುತ್ತಾ ಹೇಳಿದರು, ಇಲ್ಲ, ಅವಳ ಕೆಲಸ ಆಯಿತು. ಅವಳಿಗೆ ಬೇರೆ ಕೆಲಸನೂ ಸಿಕ್ತು. ಇನ್ನು ನಮ್ಮನೆಗೆ ಬರಲ್ಲ. ಮಗನ ಮನಸ್ಸನ್ನು ತಿಳಿಯುವ ಆಸೆಯಿತ್ತು ಅವರಿಗೆ. ಆದ್ದರಿಂದ ಅವಳು ಇನ್ನೂ ಬರುವುದಿಲ್ಲ ಎಂದೇ ಹೇಳಿದ್ದರು. ಅವನ ಮುಖ ಬಾಡಿದ್ದನ್ನು ನೋಡಿ ಒಳಗೊಳಗೆ ಆನಂದಪಟ್ಟರು ಅನಂತರ. ಬಳಿಕ ಅವನ ಮನಸ್ಸನ್ನು ತಿಳಿಯಲು ಬೇಕೆಂದೇ ಕೇಳಿದರು. ಯಾಕೆ? ನಿಂಗೆ ಅವಳಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಅವಳು ಬಂದಾಗೆಲ್ಲ ಜಗಳ ಆಡ್ತಾ ಇದ್ದೆ. ಅವಳು ಬರ್ದೇ ಇದ್ರೆ ಒಳ್ಳೇದು ಅಂತಾನೆ ಅಲ್ವಾ ನೀನು ಹೇಳ್ತಾ ಇದ್ದಿದ್ದು? ಈಗ ನಿನ್ನ ಮನಸ್ಸಿಗೂ ಸಮಾಧಾನ ಆಗಿರಬೇಕು. ಇವತ್ತಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ನೀನು. ತಂದೆ ಬೇಕೆಂದೇ ತನ್ನನ್ನು ಚೇಷ್ಟೆ ಮಾಡುತ್ತಿದ್ದಾರೆ ಎಂದು ಅರಿವಾಗಿತ್ತು ಆಯುಷ್ಗೆ. ಹಾಗೇನಿಲ್ಲಪ್ಪ, ಪ್ರತಿ ವೀಕೆಂಡ್ ಅವರನ್ನು ಮೀಟ್ ಮಾಡ್ತಿದ್ದೆ ಅಲ್ಲ, ಆದ್ದರಿಂದ ಕೇಳಿದ್ದು ಅಷ್ಟೇ. ಕೆಲಸಕ್ಕೆ ಬಾರದೇ ಇರೋ ಕೆಲಸದವರಿಗೆಲ್ಲ ಅಟೆಂಡೆನ್ಸ್ ಹಾಕಿ ಅವರ ಹೆಸರಲ್ಲಿ ದುಡ್ಡು ತಿಂತಾ ಇದ್ರು ಗಿರಿಧರ್ ಅಂಕಲ್. ಅದು ಕೂಡ ಇಚ್ಛಾ ಕಂಡುಹಿಡಿದ್ಬಿಟ್ಟಿದ್ದಾರೆ. ಮೊನ್ನೆ ನಮ್ಮ ಗಿರಿಧರ್ ಅಂಕಲ್ಗೆ ಬೆವರಿನ ಸ್ನಾನ ಮಾಡಿಸಿಬಿಟ್ಟಿದ್ದರು ಇಚ್ಛಾ. ಅಂದು ಅವಳು ಕೆಲಸ ಮಾಡುತ್ತಿದ್ದಾಗ ಅವಳ ಪಕ್ಕದಲ್ಲಿದ್ದು ಅವಳನ್ನೇ ಗಮನಿಸುತ್ತಿದ್ದನಲ್ಲ, ಎಲ್ಲವನ್ನೂ ನೋಡಿದ್ದ. ಅವಳ ಬಗ್ಗೆ ಅಭಿಮಾನ ಮೂಡಿತ್ತು ಅವನಿಗೆ. ನೀವು ಹೇಳಿದಂಗೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಅವರಿಂದಾಗಿ ನಾವು ಮೋಸ ಹೋಗ್ತಾ ಇದ್ದಿದ್ದು ಗೊತ್ತಾಯ್ತಲ್ಲ. ಅವಳಿಗೆ ಏನಾದರೂ ಕೊಡಬೇಕಾಗಿತ್ತು ಎಂಬ ಅರ್ಥದಲ್ಲಿ ಹೇಳಿದ್ದ ಆಯುಷ್. ಅವನ ಮಾತನ್ನು ಅರ್ಧದಲ್ಲೇ ತಡೆದು ಅನಂತರಾಮ್ ಅವರು ಹೇಳಿದರು, ಅವಳ ಫೀಸ್ ನಾನು ಕೊಟ್ಟಿದ್ದೀನಿ. ನೀನಿನ್ನು ತಿಂಡಿ ತಿಂದಿಲ್ಲ. ನಾನು ತಿಂಡಿಗೋಸ್ಕರ ನಿಂಗೆ ಕಾಯ್ತಾ ಇದ್ದೀನಿ. ಬಾ, ತಿಂಡಿ ತಿನ್ನೋಣ. ಅವರು ತಿಂಡಿ ಎನ್ನುತ್ತಲೇ ಹಳೆಯ ಘಟನೆ ನೆನಪಾಗಿ ಅವನ ಮುಖದಲ್ಲೀಗ ಮಂದಹಾಸ ಮಿನುಗಿತ್ತು. ಡ್ಯಾಡ್, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಇಚ್ಛಾ ಅವರಮ್ಮ ಮಾಡಿರೋ ರುಚಿ ರುಚಿಯಾದ ತಿಂಡಿ ತರ್ತಾ ಇದ್ರು. ಅವರ ತಿಂಡಿಯಲ್ಲಿ 50% ಶೇರ್ ನಾನು ತಗೋತಾ ಇದ್ದೆ. ಇನ್ಮುಂದೆ ನನಗೆ ರುಚಿ ರುಚಿಯಾಗಿ ತಿಂಡಿ ಸಿಗಲ್ವಲ್ಲ ಅಂತ ಬೇಜಾರು. ಇನ್ನು ಮುಂದೆ ಇಚ್ಛಾ ಸಿಗುವುದಿಲ್ಲವಲ್ಲ ಎಂಬ ಬೇಜಾರು ಎನ್ನುವುದಕ್ಕಿಂತ ಹೀಗೆ ಹೇಳಿದ್ದ ಆಯುಷ್. ಅದಕ್ಕೇನು, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ವಾರಕ್ಕೆ 2 ದಿನ ಏನು, ದಿನಾಲೂ ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಡೋರನ್ನ ತಂದರಾಯಿತು. ತಂದೆ ತನ್ನ ಮದುವೆಯ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡುತ್ತಿದ್ದಾರೆ ಎಂದು ಆಯುಷ್ಗೆ ಅರ್ಥವಾಯಿತು. ಅವನೀಗ ಜೋರಾಗಿ ನಗುತ್ತಾ ಹೇಳಿದ, ಇದೀಗ ಅಳಿಯ ಅಲ್ಲ, ಮಗಳ ಗಂಡ ಅಂದಂಗೆ ಆಯಿತು. ನೀನು ಮದುವೆಯಾಗು ಅನ್ನೋ ಬದಲು ಸೊಸೆ ಬರಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಡ್ಯಾಡ್. ನನಗೆ ಸದ್ಯಕ್ಕೆ ಮದುವೆ ಆಗೋ ಯೋಚನೆಯೇ ಇಲ್ಲ. ನನ್ನ ಹುಡುಗಿ ಬಗ್ಗೆ ನನಗೆ ನನ್ನದೇ ಆದ ಕಲ್ಪನೆಗಳಿವೆ. ಅಂಥ ಹುಡುಗಿ ಸಿಕ್ಕಾಗ ನಾನು ಮದುವೆ ಆಗೋದು. ಮಗ ಸದ್ಯಕ್ಕೆ ಮದುವೆಯಾಗುವುದಿಲ್ಲ ಎಂದಾಗ ಅನಂತರಾಮ್ ಆ ವಿಷಯದ ಬಗ್ಗೆ ಮತ್ತೇನೂ ಮಾತಾಡಲಿಲ್ಲ. ಇತ್ತ ಇಚ್ಛಾಳಿಂದ ಅನಂತರಾಮ್ ಅವರ ನಂಬರ್ ಪಡೆದ ಗೀತಾ ಅವರು ಮರುದಿನ ಮಧ್ಯಾಹ್ನ ಅನಂತರಾಮ್ ಅವರಿಗೆ ಕರೆ ಮಾಡಿ ತಾನು ಇಚ್ಛಾ ತಾಯಿ ಮಾತಾಡುತ್ತಿರೋದಾಗಿಯೂ ತಮ್ಮ ಮಗಳಿಗೆ ಗಂಡು ಹುಡುಕುತ್ತಿರುವುದಾಗಿಯೂ ನಿಮ್ಮ ಮಗ ಆಯುಷ್ ಬಗ್ಗೆ ವಿಚಾರಿಸುತ್ತಿರುವುದಾಗಿಯೂ ಹೇಳಿದರು. ಇಚ್ಛಾಳಿಗೊಬ್ಬ ಅಕ್ಕ ಇರುವ ವಿಷಯ ಅನಂತರಾಮ್ ಅವರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ಹೇಳಿದರು, ನಾನೇ ಈ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ವಿಚಾರಿಸಿದ್ರಿ. ಆದರೆ ನನ್ನ ಮಗನ ಹತ್ರ ಈ ವಿಷಯ ಮಾತಾಡಬೇಕು. ಅವನು ಸದ್ಯಕ್ಕೆ ಮದುವೆಯಾಗುವುದಿಲ್ಲ ಎಂದು ಹೇಳಿದನಲ್ಲ, ಆದ್ದರಿಂದ ಅವರು ಹಾಗೆ ಹೇಳಿದರು. ಅನಂತರಾಮ್ ಅವರು ಇಚ್ಛಾಗೆ ಆಯುಷ್ನನ್ನು ಕೇಳುತ್ತಿದ್ದಾರೆ ಎಂದೇ ಭಾವಿಸಿದ್ದರು. ಗೀತಾ ಮಗಳಿಗೆ ಎಂದು ಹೇಳಿದ್ದರೇ ಹೊರತು ತಮ್ಮ ದೊಡ್ಡ ಮಗಳಿಗೆ ಎಂದು ಹೇಳಿರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.